ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಐ ಹೋಪ್ ಎಲ್ಲರೂ ತುಂಬ ಚೆನ್ನಾಗಿದ್ರೆ ಅಂದ್ಕೊಳ್ತೀನಿ. ಸೊ ಇವತ್ತಿನ ವ್ಲಾಗ್ ಪೂರ್ತಿ ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಸೊ ನಮ್ಮ ಪುಟಾಣಿಗಳು ಎಕ್ಸಸೈಸ್ ಮಾಡ್ತಾ ಇದ್ದಾರೆ. ನಮ್ಮ ಪುಟಾಣಿಗಳ ಜೊತೆಗೆ ನಾನು ಕೂಡ ಎಕ್ಸಸೈಸ್ ಮಾಡ್ತಾ ಇದ್ದೀನಿ. ಈಗ ಇದು ನಮ್ಮ ಡೈಲಿ ರೊಟೀನ್ ಆಗಿದೆ. ಸೊ ತುಂಬಾ ಖುಷಿ ಆಗ್ತಾ ಇದೆ. ನಮ್ಮ ಪುಟಾಣಿಗಳು ಕೂಡ ಬೇಗ ಎದ್ದು ಎಕ್ಸಸೈಸ್ ಮಾಡ್ತಾ ಇರೋದಕ್ಕೆ. ಬೀಟ್ರೋಟ್ ಜ್ಯೂಸ್ ಫ್ರೆಂಡ್ಸ್, ನಮ್ಮ ಪುಟಾಣಿಗಳಿಗೆ ಮತ್ತು ನನಗೆ. ಇದು ಕಣ್ಣುಗೆ. ಯಾಕೆ ಇದು ನಿನ್ನ ಲೋಟ ಅಲ್ವಾ? ಇಷ್ಟು ಬೇಡವಾ ನಿನಗೆ? ಇನ್ನು ಸ್ವಲ್ಪ ಕಡಿಮೆ ಮಾಡಲಾ? ಸರಿ ಆಯಿತು, ಇಷ್ಟು ಕುಡಿ. ಇಷ್ಟು ಓಕೆ ಓಕೆ ಗುಡ್. ಇದು ಕುಡಿದ್ಬಿಡ್ಬೇಕು. ಆಯ್ತು, ವಾಶ್ ಮಾಡ್ಕೊಡ್ತೀನಿ ಬಿಡಿ. ಇದು ಕಣ್ಣುದು ಯೋಗ ಮ್ಯಾಟು. ಜ್ಯೂಸ್ ಚೆಲ್ಬಿಟ್ಲು ಚಾರು, ಅದಕ್ಕೆ ನೊಂದು ಅಂತ ಇದ್ದೇನೆ. ಸರಿ ಕುಡೀರಿ, ಯಶು ಕೊಡು. ಜಾಸ್ತಿ ಹಾಕ್ಬೇಕಿರೋ. ಗ್ಲಾಸಸ್ ಎಲ್ಲ ಖಾಲಿ ಫ್ರೆಂಡ್ಸ್. ನಮ್ಮ ಪುಟಾಣಿಗಳು ಕುಡಿತಾ ಇದ್ದಾರೆ. ನಮ್ಮ ಅಕ್ಕ ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ತಾ ಇದ್ದಾರೆ. ಹಾಯ್ ಫ್ರೆಂಡ್ಸ್, ನಾನು ಚಂಬಲ್ ಕುಡಿತಾ ಇದ್ದೀನಿ. ಕಣ್ಣು ಗ್ಲಾಸಲ್ಲಿ ಕುಡಿತಾ ಇದ್ದೇನೆ. ನಿಧಾನ ಕುಡಿಕನೋ, ನಿಧಾನ ನಿಧಾನ. ಇದೇನಪ್ಪ ಕೈಗೆ ಗ್ಲೌಸ್ ಹಾಕ್ಕೊಂಡಿದ್ದಾರೆ ಅಂತ ನೋಡ್ತಾ ಇದ್ದಾರಾ? ತುಂಬಾ ಚಳಿ ಅಲ್ವಾ ಫ್ರೆಂಡ್ಸ್ ಈಗ. ಸೊ ಅದಕ್ಕೆ ಗ್ಲೌಸ್ ಹಾಕ್ಕೊಂಡು ಪಾತ್ರೆ ವಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇನ್ನೊಂದು ರೀಸನ್ ಏನಪ್ಪ ಅಂತಂದರೆ ನೈಲ್ ಪಾಲಿಷ್ ಫ್ರೆಂಡ್ಸ್. ಎಷ್ಟು ಸಲ ಹಾಕ್ಕೊಂಡ್ರು ಪಾತ್ರೆ ತೊಳೆದಿದ್ದ ತಕ್ಷಣ ಅದೆಲ್ಲ ಹೋಗ್ಬಿಡುತ್ತೆ ಬಲಗೈಯಲ್ಲಿ. ಸೊ ಅದಕ್ಕೆ ನೈಲ್ ಪಾಲಿಷ್ನ ಪ್ರೊಟೆಕ್ಟ್ ಮಾಡೋದಕ್ಕೋಸ್ಕರ ಗ್ಲೌಸಸ್ ಹಾಕ್ಕೊಂಡು ವಾಶ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನಿಜವಾಗ್ಲೂ ಈ ಟಿಪ್ ಸಖತ್ತಾಗಿ ವರ್ಕ್ ಆಗೋದೆ, ಟ್ರೈ ಮಾಡಿ. ಗುಡ್ ಬಾಯ್. ಹಂಗೇನು ಹಾಕ್ಕೊಳ್ಳೋದ ನೋಡಿ. ಕಾರ್ಸ್ ಇಡಬೇಕಾ? ಇಡಬೇಕು. ಇದು ಒಡೆದ್ಬಿಟ್ಟು ಇಡಬೇಕು. ಇದು ಒಡೆಯೋದಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ಅದಕ್ಕೆ ನಿಮ್ಮ ಪಪ್ಪ ಕೈಯಲ್ಲಿ ಓಡಿಸ್ಬಿಟ್ಟು ಇಡ್ತೀನಿ. ಇವಾಗ ಸದ್ಯಕ್ಕೆ 2 ಇರಲ್ಲ ಕಾರು. ಹಾಂ, ಮತ್ತೆ ಯಾವುದು ಇದಾ? ಹಿಂಗಿಡ್ಲಾ? ಹಾಂ, ಇದು ಒಂದು. ಒಂದು ನೋಡು ಇಟ್ಟಿದ್ದೀನಲ್ಲ. ಹಾಂ, ಒಂದೇ ಅಷ್ಟೇ ಇಡೋದು. ಇವೆರಡು ಒಡೆದ್ಮೇಲೆ ಇಲ್ಲಿ ಕೆಳಗಡೆ ಹಾಂ ಚಿಕ್ಕದು ಇಲ್ಲಿ ಹೊಡೆದ್ಮೇಲೆ ಬೇರೆದು 2 ಇಡ್ತೀನಿ. ಆಯಿತಾ? ಸರಿ ನಡಿ, ಟೈಮ್ ಆಯಿತು, ಬಾ. ನೋಡಿ ಫ್ರೆಂಡ್ಸ್, ಇನ್ನೂ ಮಂಜು ಯಾವ ಥರ ಬೀಳ್ತೈತೆ ಅಂತ. ಹಾಯ್ ಫ್ರೆಂಡ್ಸ್, ಈಗ ಫ್ರೀ ಆಯಿತು ನನಗೆ. ಸ್ನಾನ ಆಯಿತು, ಸ್ಕಿನ್ ಕೇರ್ ಮಾಡ್ಕೊಳ್ಬೇಕು. ಜಸ್ಟ್ ಈಗ ತಾನೇ ಆಯಿತು ಸ್ನಾನ. ನಮ್ಮ ಪುಟಾಣಿಗಳೆಲ್ಲರೂ ಸ್ಕೂಲ್ಗೆ ಹೋದರು. ಮನೆ ಕೆಲಸ ಅರ್ಧ ಮುಗ್ದಿದೆ, ಇನ್ನು ಅರ್ಧ ಮಾಡಬೇಕು. ತಿಂಡಿ ಇನ್ನೂ ತಿಂದಿಲ್ಲ, ತಿನ್ನಬೇಕು. ಸೊ ನಿಮಗೊತ್ತು ನಾನು ತಿಂಡಿ ಬೇಗ ತಿನ್ನಲ್ಲ ಅಂತ.
11:30 ಆ ಟೈಮ್ಗೆ ತಿನ್ನೋದು. ಎಲ್ಲ ಕೆಲಸ ಮುಗಿಸ್ಬಿಟ್ಟು ಆರಾಮಾಗಿ ತಿನ್ನೋದು. ಸೊ ಇವತ್ತು ರೊಟ್ಟಿ ಮಾಡಿದ್ದು ಇನ್ನೂ ಇದೆ. ಸೊ ಅದನ್ನೇ ಮಾಡ್ಕೊಳ್ತೀನಿ. ಚಟ್ನಿ ಎಲ್ಲ ಇದೆ. ನಮ್ಮ ಪುಟಾಣಿಗಳಿಗೆ ರೊಟ್ಟಿ, ಅನ್ನ, ರಸ ಮತ್ತು ಉಪ್ಪಿಟ್ಟು. ಸೊ ಇದೆಲ್ಲ ಮಾಡಿದ್ವಿ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಯ್ಯೋ, ನಾನು ನೋಡಿ ಡ್ರೆಸ್ಸಿಂಗ್ ಟೇಬಲ್ ಡೋರ್ ಓಪನ್ ಮಾಡಬೇಕು ಅಂದರೆ ಇಲ್ಲಿ ಕಬೋರ್ಡ್ ಓಪನ್ ಮಾಡ್ತಾಯಿದ್ದೀನಿ. ಒಳಗಡೆ ಇಟ್ಟಿದ್ದೀನಿ ಸಿರಮ್ಮು. ಸೊ ಬೇಗ ಸ್ವಲ್ಪ ಸ್ಕಿನ್ ಕೇರ್ ಮಾಡ್ಕೊಂಡ್ಬಿಡ್ತೀನಿ ಫ್ರೆಂಡ್ಸ್. ಸ್ವಲ್ಪ ರಫ್ ಆಗಿ ಫೀಲ್ ಆಗ್ತಾಯಿದೆ ನನಗೆ, ಡ್ರೈ ಸ್ಕಿನ್ ನಂದು. ಸೊ ಅದಕ್ಕೆ ಫಸ್ಟು ಇವಾಗ ಸ್ವಲ್ಪ ಅಪ್ಲೈ ಮಾಡಿಕೊಂಡು ಸಿರಮು, ಕ್ರೀಮು, ಮಾಯ್ಶ್ಚರೈಸರ್ ಇಟ್ಕೊಂಡು ಸ್ವಲ್ಪ ರೆಡಿಯಾಗಿಬಿಡ್ತೀನಿ. ಆಮೇಲೆ ಕೆಲಸ ಮಾಡ್ತೀನಿ. ಇಲ್ಲಾಂದರೆ ಸ್ವಲ್ಪ ಏನಪ್ಪ ಸ್ಕಿನ್ ಒಂಥರ ಉರಿ ಥರ ಆಗ್ತಾಯಿರುತ್ತೆ. ಅದಕ್ಕೆ ಫಸ್ಟು ಅಪ್ಲೈ ಮಾಡಿಬಿಡ್ತೀನಿ ನಾನು ಮುಖಕ್ಕೆ. ಓಕೆ, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್. ಆ್ಯಂಡ್ ಇಲ್ಲಿ ಸ್ಯಾಂಡ್ವಿಚ್ ಮಾಡಿದ್ದೆ ಫ್ರೆಂಡ್ಸ್. ಸ್ವಲ್ಪ ತರಕಾರಿ ಜಾಸ್ತಿ ಹಾಕ್ಕೊಂಡು ಈರುಳ್ಳಿ, ಟೊಮೆಟೊ ಅದೆಲ್ಲ ಹಾಕಿ ಮಾಡಿದ್ದೆ. ಸೊ ತುಂಬ ಚೆನ್ನಾಗಿತ್ತು. ಮೈನೀಸ್ ಇತ್ತು ಸ್ವಲ್ಪ, ಸೊ ಅದನ್ನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೆ. ಆ್ಯಂಡ್ ಮಧ್ಯಾಹ್ನದ ಮೇಲೆ ಅಜಿಯೋದಲ್ಲಿ 2 ಪಾರ್ಸೆಲ್ ರಿಸೀವ್ ಆಯಿತು. ಬ್ಯಾಗ್ ಒಂದು ಮತ್ತು ಜಡೆಗೆ ಹಾಕ್ಕೊಳ್ಳೋದು ಜಡೆಬಿಲ್ಲೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಬ್ಯಾಗ್ ಮಾತ್ರ ಸಖತ್ತಾಗಿದೆ. 480 ರುಪೀಸ್ ಬ್ಯಾಗ್. ನೀವು ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ಫ್ಲಿಪ್ಕಾರ್ಟಲ್ಲಿ ಅಪ್ಲೋಡ್ ಮಾಡಿದ್ರೆ ಸಾಕು, ಸೇಮ್ ಬ್ಯಾಗ್ ತೋರಿಸುತ್ತೆ. ತೊಗೊಳ್ಬೋದು ನೀವು, ನಿಮ್ಗೆ ಇಷ್ಟ ಆದರೆ. ಕ್ವಾಲಿಟಿ ಅಂತೂ ಸಖತ್ತಾಗಿದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನೋಡ್ಬೋದು ಜಡೆಬಿಳ್ಳೆ ಇದು 670 ರುಪೀಸ್. ಇದು ಕೂಡ ಅಷ್ಟೇ ವರ್ತ್. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಸೊ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ಮಕ್ಕಳಿಗೆಲ್ಲ ಯೂಸ್ ಆಗುತ್ತೆ ಅಂತೇಳಿ ತೊಗೊಂಡೆ. ಜಸ್ಟ್ ಸುಮ್ಮನೆ ಚಾರುಗೆ ಹಾಕಿ ತೋರಿಸ್ತಾ ಇದ್ದೀನಿ ಅಷ್ಟೇ ನಾನು ಇಲ್ಲಿ. ಸೊ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಕೂಡ ಫ್ಲಿಪ್ಕಾರ್ಟಲ್ಲೇ ತೊಗೊಂಡಿದ್ದು. ಜಸ್ಟ್ ಸ್ಕ್ರೀನ್ಶಾಟ್ ತೊಗೊಂಡು ನೀವು ಸರ್ಚ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮಗೆ ಸಿಗುತ್ತೆ. ಓಕೆ, ಸೊ ಮಕ್ಕಳಿದಾರಲ್ವ, ಯಾರಿಗಾದ್ರೂ ಒಬ್ರಿಗಾಗುತ್ತೆ, ನನಗೂ ಆಗುತ್ತೆ ಅಂಥೇಳಿ ಸೊ ತೊಗೊಂಡಿದ್ದು. ತುಂಬ ಚೆನ್ನಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ತುಂಬಾ ಚೆನ್ನಾಗಿದೆ ಬ್ಯಾಗ್. ನನ್ನ ಶರ್ಟ್ ಕಲರ್ ಇದೆ, ಸೊ ಗ್ರೀನ್. ಆ್ಯಂಡ್ ನಿಜವಾಗ್ಲೂ ತುಂಬ ಸ್ಟೈಲಿಶ್ ಆಗಿ ಕಾಣಿಸುತ್ತೆ. ಸೊ ನಾವು ಶೋಲ್ಡರ್ಗಾದರೂ ಹಾಕ್ಕೊಳ್ಬೋದು ಈ ಥರ, ಇಲ್ಲಾಂದರೆ ಫುಲ್ಲು ಲಾಂಗಾಗಿ. ಸೊ ಈ ಥರ ಕೂಡ ಇದ್ರ ಕ್ವಾಲಿಟಿ ಅಂತೂ ಇನ್ನೂ ಚೆನ್ನಾಗಿದೆ. ಸೊ ನೋಡ್ಬೋದು, ತುಂಬಾ ಚೆನ್ನಾಗಿದೆ. ನನಗೆ ಜಡೆ ಅದೆಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ ಆಗೋಲ್ಲ. ತುಂಬ ದಿನದಿಂದ ತೊಗೊಳ್ಬೇಕು ಅಂದ್ಕೊಳ್ತಾ ಇದ್ದೆ. ಸೊ ಫೈನಲಿ ತೊಗೊಂಡಿದ್ದೀನಿ. ಇದೆಲ್ಲ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೊ ಮಕ್ಕಳಿಗೂ ಆಗುತ್ತೆ, ನನಗೂ ಆಗುತ್ತೆ ಅಂಥೇಳಿ ಸೊ ತೊಗೊಂಡಿದ್ದೀನಿ. ಇನ್ನೂ ಒಂದು ಆರ್ಡರ್ ಮಾಡಿದ್ದೀನಿ ಮಕ್ಕಳಿಗೆ, ಜಡೆ ಅದು. ಸೊ ಹಳೇದೆಲ್ಲ ಫುಲ್ಲು ಕಿತ್ತೋಗ್ಬಿಟ್ಟಿದೆ. 4-5 ಇಯರ್ಸ್ ಬ್ಯಾಕ್ ತೊಗೊಂಡಿದ್ದು. ಅದಕ್ಕೆ ಅದೆಲ್ಲ ಕಿತ್ತೋಗ್ಬಿಟ್ಟಿತ್ತು. ಥ್ರೆಡ್ ಎಲ್ಲ ಹಿಂದೆ ಕಟ್ಟೋದಿರುತ್ತಲ್ವ, ಸೊ ಅದೆಲ್ಲ ಕಿತ್ತೋಗಿತ್ತು. ಸೊ ಅದಕ್ಕೆ ಮಕ್ಕಳಿಗೆ ಸ್ಕೂಲಲ್ಲಿ ಫಂಕ್ಷನ್ಸ್ ಆಗ್ತಾ ಇರುತ್ತೆ, ಸೊ ಬೇಕಾಗುತ್ತೆ ಅಂತೇಳಿ ಮಾಡಿದ್ದೀನಿ. ಅದು ನಾಳೆ ಬರುತ್ತೆ. ಸೊ ಎಸ್, ಬಂದಮೇಲೆ ಖಂಡಿತವಾಗ್ಲೂ ತೋರಿಸ್ತೀನಿ ನಿಮಗೆ. ಓಕೆ, ನನಗಂತೂ ಇದು ತುಂಬ ಇಷ್ಟ ಆಯಿತು. ಕ್ವಾಲಿಟಿ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು. ಸಂಜೆ ನಮ್ಮ ಪುಟಾಣಿಗಳಿಗೆ ಟೊಮೆಟೊ ಬಾತ್ ಮತ್ತು ಆರೆಂಜ್ ಜ್ಯೂಸ್ ಮಾಡಿದ್ವಿ. ಸೊ ಎಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಓಕೆ, ಬಾಯ್, ಟೇಕ್ ಕೇರ್. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ.